ಈಗ ನಾನಿಷ್ಟೇ ತಮ್ಮ ಗಮನಕ್ಕೆ ತರೋದು, ಈಗ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣಪತಿ ಬರೋ ಟೈಮಲ್ಲೇ ಈ ಘಟನೆ ನಡೆಯೋದು ನಿಜವೋ ಇಲ್ವೋ ಹೇಳಿ ಸರ್, ನೀವೇ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ. ಘಟನೆ ನಡೆದು ಇವತ್ತು ಈ ವರ್ಷ ಇದಾಗುತ್ತೆ ಅಂತೇಳಿ ಒಂದು ಬಂದೋಬಸ್ತ್ ಮಾಡ್ಬೋದಾಯ್ತಾರಲ್ಲಿ. ಬಂದೋಬಸ್ತ್ ಮಾಡಿ ಅಲ್ಲಿ ಏನು ಒಂದು ಸಮಾಜ ಇವತ್ತು ಯಾರೇ ಇರಲಿ, ನಮ್ಗೆಲ್ಲ ಒಂದು ರಾಜ್ಯದಲ್ಲಿ ಎಲ್ಲ ಸಮಾಜ ನಮಗೆ ನಾನೊಂದು ಸಮಾಜ ಗುರಿ ಇಟ್ಟು ಹೇಳಲ್ಲ. ಇವತ್ತು ಅಲ್ಲಿ ಆ ಭಾಗದಲ್ಲಿ ಏನು ಘಟನೆ ಆಯ್ತು, ಯಾರೋ ಹಿಂದೂಗಳು ಹೋದ ಕಲ್ತೂರಿದ್ರು, ಅದೇ ಪೆಟ್ರೋಲ್ ಇವೆಲ್ಲ ಹೇಳ್ತಾ ಇದ್ರಿ. ಅಲ್ಲಿ ಸರಿಯಾದ ರೀತಿ ಪೊಲೀಸ್ನರಲ್ಲಿ ಬಂದೋಬಸ್ತ್ ಮಾಡಿ ಕಳೆದ ವರ್ಷ ಆಗಿದ್ದ ಘಟನೆನ ಇದ್ರೆ ಅಲ್ಲಿ ಬಂದೋಬಸ್ತ್ ಮಾಡಿ ಬಿಗಿಯ ಪೊಲೀಸ್ ಹಾಕಿದ್ರೆ ಈ ಘಟನೆ ಆಗುತ್ತೆ ಸರ್. ಯಾವುದೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆಯಲ್ಲ, ಯಾರಾದ್ರೂ ಅದು ಚಿಂತೆ. ಆಮೇಲೆ ಬೇರೆ ವಿಷಯ ನೀವು ನೋಡ್ತಾ ಇದ್ದೀರಿ, ಈದಂಗೆ ಪೆಟ್ರೋಲ್ದು ಇಲ್ಲದ ಬಾಂಬು, ಇದು ನಾವು ಈಗ ಈಚೆ ನೋಡ್ತಾ ಇರೋದು. ಇವೆಲ್ಲ ಒಂದು ತಾಲೂಕು ಕೇಂದ್ರದಲ್ಲಿ ಪೆಟ್ರೋಲ್ದ ಇದಾಕಿ ಬಾಟ್ಲಿನಲ್ಲಿ ಹಚ್ಚಿ ಹೊಡೆದು ಇದು ಮಾಡ್ತಾರೆ ಅಂದ್ರೆ ಆ ಘಟನಾವಳಿಗಳು ನೋಡಿದ್ರೆ ನೀವೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಇದನ್ನ ಪೂರ್ತಿ ಅಲ್ಲಿ ಏನಾದ್ರು ಇವತ್ತು ಈ ಘಟನೆ ಈ ದುರಂತಕ್ಕೆ ಕಾರಣ ಇದ್ರೆ ಪೊಲೀಸ್ ಇಲಾಖೆ ಅಂತ ಹೇಳ್ಬೇಕು. ಪೊಲೀಸ್ ವೈಫಲ್ಯದಿಂದ ಇವತ್ತು ಬಡ ಕುಟುಂಬಗಳು ಬೀದಿ ಪಾಲಾಗಿದೆ. ಶಾಂತಿ ಸ್ಥಾಪನೆ ಮಾಡೋ ಬದಲು ಕುಮಾರಸ್ವಾಮಿ ಅವರು ಬಂದು ಬೆಂಕಿ ತಡೆದ್ರೆ ರಾಜ್ಯದ ಒಬ್ಬ ಗೃಹ ಮಂತ್ರಿಗಳು ಇಂಥ ಒಂದು ದೊಡ್ಡ ಘಟನೆಯನ್ನ ಒಂದು ವರ್ಷ ಇದೆ ಅನ್ನೋದಾದ್ರೆ ಪರಿಸ್ಥಿತಿ ಏನಪ್ಪ? ರಾಜ್ಯದ ಗೃಹ ಮಂತ್ರಿಗಳೇ ಈ ಮಟ್ಟಕ್ಕೆ ಕೇಳೋದಾದ್ರೆ ಪರಿಸ್ಥಿತಿ ಏನಿದೆ? ಇವತ್ತೇನಾಗಿದೆ ಅಂದ್ರೆ ಅದನ್ನು ನಾನಿಲ್ಲಿ ಹೆಚ್ಚಿಗೆ ಹೇಳಕ್ ಹೋಗಲ್ಲ, ನೀವೇ ಅರ್ಥ ಮಾಡ್ಬೇಕಾಗುತ್ತೆ. ಲಾಸ್ಟ್ ಇಯರ್ ನಡೆದಿದೆ ಘಟನೆ ನಡೆದಿರೋ ಜಾಗದಲ್ಲಿ ಇಂಥ ಘಟನೆ ಆಗುತ್ತೆ ಅನ್ನೋದೊಂದು ಅವರಲ್ಲಿ ಇದಿಲ್ವಾ ಸರ್? SSP ಕಾನ್ಸ್ಟೇಬಲ್ಗಳು ಪ್ರತಿ ಇದ್ನಲ್ಲಿ ನೋಡ್ತಾ ಇರಲ್ಲ, ಇನ್ಫಾರ್ಮೇಶನ್ ತಗೊಳಲ್ವಾ? ಸರ್ಕಲ್ ಇನ್ಸ್ಪೆಕ್ಟರ್ ಎದುರುಗಡೆನೆ ಆಗುತ್ತೆ ಅಂದ್ರೆ ಅರ್ಥ ಅಲ್ಲಿಗಾರ ಹೇಳಿ, ಅದು ನಿಮಗೆ ಬಿಡ್ತೀನಿ ಸರ್ ಅಷ್ಟೇ ಮಾಹಿತಿ.